ಕೊಡ್ತೇನೆ. ನಮಸ್ತೆ. ನಮಸ್ತೆ. ನನ್ನ ಹೆಸರು ತೀರ್ಥಪ್ಪ ಅಂತ ಹೇಳಿ, ನಾನು ರಿಟೈರ್ಡ್ ಡೆಪ್ಟಿ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್, ಬ್ಯಾಂಗ್ಳೂರು. ನಾನು ಒಂದು ಕಡೆ ಮನೆ ದಿವಿತ್ ಟ್ರಸ್ಟ್ ನನ್ನ ಮಗನ ಆತ್ಮಕ್ಕೆ ಶಾಂತಿಗೆ ಪ್ರಾರಂಭ ಮಾಡಿ ಬ್ಯಾಂಗ್ಳೂರು, ಸುರವನ್ನೇ, ದಾವಣಗೆರೆ ಜಿಲ್ಲೆ. ಇದು 8ನೇ ವರ್ಷದ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿಂದ ನಾನು ಪ್ರಾರಂಭ ಮಾಡಿದ್ದು. ಇಲ್ಲಿವರೆಗೂ ನಾನು ನಮ್ಮ ಮಗನ ಆತ್ಮಕ್ಕೆ ಶಾಂತಿ, ಸಮಾಜದ ಋಣ, ನಮ್ಮ ಸುರವನ್ನೇ ಊರಿನ ಋಣ ತೀರಿಸಲಿಕ್ಕೆ ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಮ್ಮ ಕಡೆ ಮನೆ ದಿವಿತ್ ಟ್ರಸ್ಟಿಂದ ವರ್ಷದಲ್ಲಿ ನಾನು 2 ಕಾರ್ಯಕ್ರಮ ಮಾಡ್ತೀನಿ. 1ನೇ ಕಾರ್ಯಕ್ರಮ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಪ್ರೈಮರಿ ಸ್ಕೂಲು. ಇವತ್ತು ಎಷ್ಟೋ ಮಕ್ಕಳಿಗೆ ತಂದೆ ಸತ್ತು ತೀರೋಗಿರ್ತಾರೆ, ತಾಯಿ ಕೂಲಿ ಮಾಡ್ತಿರ್ತಾಳೆ, ಪೆನ್ನು ಪೆನ್ಸಿಲ್ ತೊಗೊಳಕ್ಕೆ ದುಡ್ಡಿರೋಲ್ಲ. ಅಂಥದ್ರಲ್ಲಿ ನಾವು ಉಚಿತವಾಗಿ ಲೇಖನಿ ಸಾಮಗ್ರಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನ್ಯಾಷನಲ್ ಫೆಸ್ಟಿವಲ್ಸ್ ಲೈಕ್ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನೋತ್ಸವ, ಕನ್ನಡ ರಾಜ್ಯ ದಿನೋತ್ಸವ, ಈ ರೀತಿಯಲ್ಲಿ ನಾವು ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು. ಮತ್ತು ಬಡ ಮಕ್ಕಳಿಗೆ ಅವರಿಗೆ ಮಾರಲಿ ಆ್ಯಂಡ್ ಫೈನಾನ್ಷಿಯಲಿ ಒಂದು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ನಾವು 1ನೇ ಕಾರ್ಯಕ್ರಮ. ಮತ್ತು 2ನೇ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ನಾವು ಅರ್ಜಿ ಕರಿತೇವೆ. ಡಿಸೆಂಬರ್ ಒಳಗಡೆ ಲಾಸ್ಟ್ ಡೇಟ್ ಇರುತ್ತೆ. ಆ ಡಿಸೆಂಬರ್ ಒಳಗೆ ಲಾಸ್ಟ್ ಡೇಟ್ ಹಾಕಿ ಅದಕ್ಕೆ ಬೇಕಾದಂಥ ದಾಖಲಾತಿಗಳು, ಜಾತಿ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಹೋದ ವರ್ಷ ಪಾಸ್ ಮಾಡಿದ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಫೋಟೋ ಇರ್ಬೋದು, ಮೊಬೈಲ್ ನಂಬರು, ಮತ್ತು ಆ ಕಾಲೇಜಲ್ಲಿ ಓದ್ತಕ್ಕಂಥ ಕಾಲೇಜ್ ಸೀಲ್, ಪ್ರಿನ್ಸಿಪಲ್ ಸೀಲ್ ಸಿಗ್ನೇಚರ್ ಮಾಡಿಸಿ ಅದರಲ್ಲಿ ಮೇಲೆ ಬೆಂಗಳೂರು ಅಡ್ರೆಸ್ ಇದೆ. ನಮಗೆ ಡಿಸೆಂಬರ್ ಒಳಗೆ ಕಳಿಸಿದರೆ 6 ತಿಂಗಳಲ್ಲಿ, ಮೇ ತಿಂಗಳಲ್ಲಿ ನಾವು ಶಿಕ್ಷಣಕ್ಕೆ ಉತ್ತೇಜನ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಗಟ್ಟಲೆ ಡಾಕ್ಟ್ರ್ ಓದೋರಿಗೆ 10,000, ಎಂಜಿನಿಯರ್ಗೆ 5,000, ಮತ್ತು ಡಿಗ್ರಿ ಓದೋರಿಗೆ 2,000, PUC 1,000, SLC 500, ಮತ್ತು ಫಾರಿನಲ್ಲಿ ಓದ್ತಾರೆ, ಅಮೇರಿಕಾದಲ್ಲಿ ಒಬ್ಬ ಹುಡುಗಿ 25,000. ಈ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಇದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಮಾಡಿ ಸಮಾಜದ ಋಣ ತೀರಿಸ್ಬೇಕು. ತಮಗೊಂದು ಪ್ರಶ್ನೆ ಹೇಳಿ. ಉಳ್ಳವರು ಶಿವಾಲಯವನ್ನು ಕಟ್ಟುವರಯ್ಯ, ನಾನೇನು ಕಟ್ಟಲಿ, ನಾನು ಬಡವ ಅಂತ ಹೇಳ್ತಾರೆ, ನನ್ನ ಕಾಲೇ ಕಂಬ ಅಂತ ಹೇಳ್ತಾರೆ, ದೇವಗಲ ಅಂತ ಹೇಳ್ತಾರೆ. ಆದರೆ ಉಳ್ಳವರು ಎಲ್ಲರೂ ನಿಮ್ಮಂಥ ಮನಸ್ಥಿತಿ ಉಳ್ಳವರು ಹಣ ಖರ್ಚು ಮಾಡಿ ಬಡವ ವರ್ಗದ ದೀನದಲಿತರ ಮಕ್ಕಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದು ತಾವುಗಳು ಮಾಡ್ತೀರಿ. ಸಾವಿರಾರು ಕೋಟಿ ಒಡೆಯರು ಈ ದೇಶದಲ್ಲಿದ್ದಾರೆ, ಲೂಟಿ ಮಾಡುವಂಥ ರಾಜಕಾರಣಿಗಳು ಕೂಡ ಈ ದೇಶದಲ್ಲಿದ್ದಾರೆ. ಆದರೆ ಇಂಥ ಒಂದು ಕಡೆ ಎಲ್ಲ ಒಂದು ಮನಸ್ಥಿತಿ ಗೊತ್ತಿಲ್ಲದೇ ಗೊತ್ತಾಗುವ ಹಾಗೆ ಈಗ ಎಲ್ಲೋ ಬೆಳಕಿಗೆ ಬರುವಂಥದ್ದು ಮಾಡ್ತಾಯಿದ್ದಾರೆ. 8 ವರ್ಷಗಳಿಂದ ಕಾಲ ಮಾಡಿದರೂ ಸಹ ಎಲ್ಲ ಬೆಳಕಿಗೆ ಬಂದಿರಲಿಲ್ಲ. ನಿಮ್ಮಂಥ ಮನಸ್ಥಿತಿ ಹಣ ಉಳ್ಳವರು ಎಲ್ಲೇ ಒಂದು ಕಡೆಗೆ ಈ ಪ್ರಯತ್ನವನ್ನು ಮಾಡಿದರೆ ಒಂದು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ, ಒಂದು ಸಂದೇಶವನ್ನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ಭ್ರಷ್ಟ ಇರ್ಬೋದು, ಇನ್ನೊಂದು ಇರ್ಬೋದು, ಹಣ ಉಳ್ಳವರಿಗೆ ಒಂದು ಸಂದೇಶವನ್ನು ಕೊಡ್ಬೋದು ಹೇಗೆ ಅಂತೇಳಿ? ಅವಶ್ಯವಾಗಿ, ಅಗತ್ಯವಾಗಿ. ಯಾಕೆಂದರೆ ತಾವು ಹೇಳಿದ್ರಿ, ಇವತ್ತು ಸ್ವಾರ್ಥತೆ ತುಂಬಿದ ಸಮಾಜ ಯಾವ ರೀತಿ ಅಂದರೆ, ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು ಅಥವಾ ನಮ್ಮ ಫೋನ್ ಮುಖಾಂತರ ಇರ್ಬೋದು, ಎಷ್ಟೋ ಮಕ್ಕಳಿಗೆ ನಾನು ಬೆಂಗಳೂರಿಂದ ಹಳ್ಳಿಗೆ ಫೋನ್ ಮಾಡಿ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ, ನೋಡಪ್ಪ ನಾನು ಕಡೆ ಮನೆ ದಿವಿತ್ ಟ್ರಸ್ಟ್ ಬೆಂಗಳೂರು ಸುರವನೆಯಲ್ಲಿ ಈ ರೀತಿ ನಾನು ಪ್ರಾರಂಭ ಮಾಡಿದ್ದೀನಿ. ನಾನು ಪ್ರತಿ ವರ್ಷ ಅದಕ್ಕೆ ಓದಲಿಕ್ಕೆ ಅನ್ನದಾನ, ವಿದ್ಯಾದಾನ, ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ, ವಿದ್ಯಾದಾನ ಮುಖಾಂತರ ನಾನು ಸುರವನೆಯಲ್ಲಿ ಕೊಡ್ತೀನಪ್ಪ. ನೀವು ಆ ಮಕ್ಕಳು ಯಾರು ನಿಮ್ಮ ಏರಿಯಾ, ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯ ಯಾರಾದರೂ ಇದ್ರೆ ಬಡ ಮಕ್ಕಳಿಗೆ ನೀವು ಹಣ ಸಹಾಯ ಮಾಡಿಸಿ ಅರ್ಜಿ ಹಾಕಿಸಿ ಅಂದರೆ ನಾನು ಫೋನ್ ಮಾಡ್ತೀನಿ. ನಾನು ಫೋನ್ ಮಾಡಿದಾಗ ಅರ್ಧ ಗಂಟೆ ಮಾತಾಡ್ತಾರೆ. ಯಾಕೆ ಅಂದರೆ ಕರೆನ್ಸಿ ನಂದು, ಅದು ವಾಪಸ್ ಮಾಡ್ರೆ ಅಂದರೆ ಅವ್ರ ಅಪ್ಪನಾಣೆ ಫೋನ್ ಮಾಡಲ್ಲ, ಯಾಕೆಂದರೆ ₹2 ಖರ್ಚಾಗುತ್ತೆ ಅಂತ. ಇಂಥ ಒಂದು ಮನಸ್ಥಿತಿ ಉಳ್ಳವರು 100ಕ್ಕೆ ನನ್ನ ಪ್ರಕಾರ 90% ಇದ್ದಾರೆ. ಅದರಲ್ಲೂ ದುಡ್ಡಿರೋರು ಸಾಕಷ್ಟು ಮೊದಲು ಇದ್ದಾರೆ. ಯಾಕೆ ಮಾಡಬೇಕು? ನನಗೆ 1 ಕೋಟಿ ದುಡ್ಡಿದ್ರೆ ಇನ್ನೊಂದು ಕೋಟಿ ಬೇಕು ಅನ್ನೋ ಮನಸ್ಥಿತಿ ಒಂದು ಏನು, ಅದಕ್ಕೇನು ಹೇಳ್ತಾರೆ, ಸಣ್ಣತನ.
ಅಂದರೆ ಮೀನ್ ಮೆಂಟ್ಯಾಲಿಟಿ ಇರ್ತಕ್ಕಂಥ ಜನ ಇದ್ದಾರೆ. ಅವರು ಸಹ ಈ ರೀತಿನಲ್ಲಿ ಮಾಡಿದ್ರು. ಯಾಕಂದರೆ ನಮಗೆ ಇರೋದ್ರೊಳಗೆ ದೇವರು ಇದೆಲ್ಲ ನಡೀತಾ ಇರೋದು ದೇವರ ಆಶೀರ್ವಾದ, ಆ ಸೂಪರ್ ನ್ಯಾಚುರಲ್ ಪವರ್, ಆ ಸಪೋರ್ಟ್ ಇಲ್ಲದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ನಾನು ನಿನ್ನೆ ರಾತ್ರಿ ನಾನು ಶಿವಮೊಗ್ಗದಲ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ರಾತ್ರಿ ಎಲ್ಲ ಮಳೆ ಬಂತು ಮಥುರಾ ಪ್ಯಾರಡೈಸಲ್ಲಿ. ನಮಗೆ ಹೆದರಿಕೆ ಆಯಿತು ಆ ಮಳೆ ನೋಡಿ. ಎಲ್ಲಪ್ಪ, ಸುರುವನಲ್ಲಿ ನಾನು ಒಳ್ಳೆ ದೂರಿ ಕಾರ್ಯಕ್ರಮ ಮಾಡಬೇಕು, ಸಮಾಜದ ಕೆಲಸ ಮಾಡಬೇಕು. ಎಲ್ಲ ಮಕ್ಕಳುಗಳು, ವಿದ್ಯಾರ್ಥಿನಿಯರು ನಮ್ಮ ಕಡೆ ಮನೆ ದಿವಿ ಟ್ರಸ್ಟ್ ನಂಬಿಕೆ, ಅಚಲ ನಂಬಿಕೆಯಿಂದ ಬರ್ತಾರೆ. ಈ ರೀತಿ ಮಳೆ ಬಂದರೆ ತೊಂದರೆ ಆಗುತ್ತೆ ದೇವರೇ ಅಂತ ಇದೇ ಕಲ್ಬಿ ರಂಗನಾಥ ಸ್ವಾಮಿಗೆ ಬೇಡಿಕೊಂಡೆ. ಸ್ವಾಮಿ, ನಿನಗೆಲ್ಲ ಗೊತ್ತಿದೆ, ನಂದೇನೂ ಇಲ್ಲ, ದಯವಿಟ್ಟು ಇದೆಲ್ಲ ನೀನೇ ಮಾಡಿಸ್ತಾ ಇರೋದು. ಆ ಒಂದು ಮಾಡೋ ಕೆಲಸಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ನೀನು ಆಶೀರ್ವಾದ ಕೊಡು, ಆ ಮಕ್ಕಳುಗಳಿಗೆ ಅನುಕೂಲ ಮಾಡಿಕೊಡು ಅನ್ನೋದಕ್ಕೆ ನೋಡಿ ಇವತ್ತು ಹೊಳವು ಕೊಟ್ಟಿದ್ದಾನೆ. ಯಾಕೆಂದರೆ ನಾವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಿದರ್ಶನ ಇದು. ಮನಸ್ಸು ಬಿಚ್ಚಿ ಮನಸ್ಸು ತುಂಬ ಮಾಡಿದರೆ ನಿದರ್ಶನ ಉಳ್ಳವರು ಸಹಾಯ ಮಾಡಬೇಕು ಅನ್ನೋದು ಕೂಡ ತಮ್ಮದಾಗಿದೆ. ಆಗಿದೆ.